ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಅಮಾನತಾಗಿದ್ದಾರೆ. ಕಾಂಗ್ರೆಸ್ನಿಂದಲೇ ಅಮಾನತು ಮಾಡಲಾಗಿದೆ. ಕೆಪಿಸಿಸಿಯಿಂದ ರಾಜೀವ್ ಗೌಡನನ್ನ ಅಮಾನತು ಮಾಡಲಾಗಿದೆ. ಈ ಅಮಾನತು ದೊಡ್ಡ ಶಿಕ್ಷೆ ಅಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ಹೆಣ್ಣು ಮಗಳಿಗೆ ಗೌರವ ಕೊಡದಂತ ವ್ಯಕ್ತಿ ಯಾವ ಪಕ್ಷದಲ್ಲೂ ಇರಲಿಕ್ಕೆ ಯೋಗ್ಯನಲ್ಲ. ಎಫ್ಐಆರ್ ಬಳಿಕ ನಾಪತ್ತೆಯಾಗಿದ್ದಾನೆ. ಅಜ್ಞಾತ ಸ್ಥಳದಿಂದಲೇ ಕೋರ್ಟ್ಗೆ ಮೊರೆ ಹೋಗಿ ಆತ ಕಾನೂನಿನ ರಕ್ಷಣೆಯನ್ನು ಪಡೆದುಕೊಳ್ಳಲಿಕ್ಕೂ ಕೂಡ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾನೆ. ತನಗೆ ಬಂಧನದಿಂದ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಅಲ್ಲಿಯೂ ಕೂಡ ನಿರೀಕ್ಷಣಾ ಜಾಮೀನು ಫಲಕಾರಿಯಾಗಿಲ್ಲ. ಈಗ ಯಾವ ಪಕ್ಷದ ಸರ್ಕಾರ ಇದೆ ಅಂತ ಹೇಳಿ ಯಾವ ದೌಲತ್ತಿನಲ್ಲಿ ಆತ ಮಾತನಾಡ್ತಾ ಇದ್ನೋ ಅದೇ ಪಕ್ಷ ಆತನನ್ನು ಒದ್ದು ಆಚೆ ಹಾಕಿದೆ. ಅದೇ ಪಕ್ಷ ಆತನನ್ನು ಹೊರದಬ್ಬಿದೆ. ಇನ್ನು ಆತ ಕಾಂಗ್ರೆಸ್ ಪಕ್ಷದ ಮುಖಂಡನೂ ಅಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೂ ಅಲ್ಲ. ಈ ಸರ್ಕಾರಕ್ಕೂ ಆತಗೂ ಸಂಬಂಧನವಿಲ್ಲ, ಆತನಿಗೂ ಸಂಬಂಧವೇ ಇಲ್ಲ. ನಮ್ಮ ಆಡಳಿತ ಇದೆ, ನಮ್ಮ ಅಧಿಕಾರ ಇದೆ, ನಾನೇನು ತೋರಿಸ್ಬಿಡ್ತೀನಿ, ಈಗ ದಂಗೆ ಹಬ್ಬಿಸ್ಬಿಡ್ತೀನಿ, ಈಗ ಚಪ್ಪಲಿ ತೋರಿಸ್ಬಿಡ್ತೀನಿ ಅಂತೆಲ್ಲ ಮಾತನಾಡಿದ್ದ. ಯಾವ ಅಧಿಕಾರದ ದರ್ಪದಲ್ಲಿ ಮಾತನಾಡಿದ್ನೋ ಅದೇ ಪಕ್ಷದಿಂದಲೇ ಆತನನ್ನ ಈಗ ಕಿತ್ತೆಸೆಯಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಯಾವ ದರ್ಪ ದೌಲತ್ತು ಪಕ್ಷ ಬ್ಯಾಕ್ಗ್ರೌಂಡ್ ಎಲ್ಲ ಮಾತಾಡಿದ್ನಲ್ಲ, ಈಗ ಅದೇ ಪಕ್ಷವೇ ಇಲ್ಲ. ಇನ್ನು ಬ್ಯಾನರ್ ಅಲ್ಲಿ ಏನ್ ಕತೆ? ಯಾಕಂತ ಹೇಳಿದ್ರೆ ಮನುಷ್ಯ ಮಾತಾಡಿದ್ರು ಹೋಯ್ತು, ಮುತ್ತೊಡಿದ್ರು ಹೋಯ್ತು ಅಂತ ಹೇಳಿ ಒಂದು ಬಾರಿ ಮಿತಿ ಮೀರಿ ಅದ್ದು ಮೀರಿ ವರ್ತನೆ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ರಾಜೀವ್ ಗೌಡ ಬೆಸ್ಟ್ ಎಕ್ಸಾಂಪಲ್ ಅಂತ ಕಾಣಿಸುತ್ತೆ. ದಶರಥ್, ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದಂತಹ ರಾಜೀವ್ ಗೌಡ ಅವರನ್ನ ಪಕ್ಷದಿಂದ ಈಗ ಅಮಾನತು ಮಾಡಲಾಗಿದೆ. ಯಾಕೆಂದ್ರೆ ಮೊನ್ನೆಯೇ ಅಮಾನತು ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಇದು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದಂತಹ ಜೆ.ಸಿ. ಚಂದ್ರಶೇಖರ್ ಅವರು ಶಿಸ್ತು ಸಮಿತಿ ಅಧ್ಯಕ್ಷರಾಗಿದ್ದಂತಹ ರೆಹಮಾನ್ ಖಾನ್ ಅವರಿಗೆ ನೀವು ಇವರನ್ನ ಅಮಾನತು ಮಾಡಬೇಕು ಅಂತೇಳಿ ಪತ್ರವನ್ನು ಕೂಡ ಬರೆದಿದ್ರು. ಅಂದೇ ಅಮಾನತು ಆಗ್ಬೇಕಾಗಿತ್ತು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಒಪ್ಪಿಗೆ ನಂತರ ಅಮಾನತು ಮಾಡೋಣ ಅನ್ನುವಂತ ನಿರ್ಧಾರಕ್ಕೆ ರೆಹಮಾನ್ ಖಾನ್ ಅವರು ಬಂದಿದ್ರು. ಈಗ ಪರಿಶೀಲನೆಯನ್ನ ಮಾಡಿ ಈ ಪ್ರಕರಣದಲ್ಲಿ ಅವರ ಏನು ಉಲ್ಲಂಘನೆಯನ್ನ ಮಾಡಿದ್ದಾರಾ ಅಥವಾ ಧಮಕಿ ಹಾಕಿರುವಂತದ್ದು ನಿಜನ, ಇದು ಎಲ್ಲದರ ಬಗ್ಗೆ ಪರಿಶೀಲನೆಯನ್ನ ಮಾಡಿ ಅಂತಿಮವಾಗಿ ಈಗ ಶಿಸ್ತು ಸಮಿತಿ ಅಧ್ಯಕ್ಷ ರೆಹಮಾನ್ ಖಾನ್ ಅವರು ಸಸ್ಪೆಂಡ್ ಅನ್ನ ಅಧಿಕೃತವಾಗಿ ಅಮಾನತು ಮಾಡಿದ್ದಾರೆ. ಯಾಕಂದ್ರೆ ಮೊದಲೇ ಮಾಡ್ಬೇಕಾಗಿತ್ತು. ಈ ರೀತಿಯಾಗಿ ಒಬ್ಬ ಸರ್ಕಾರಿ ಅಧಿಕಾರಿಗೆ, ಅದು ಮಹಿಳಾ ಅಧಿಕಾರಿಗೆ ಧಮಕಿಯನ್ನ ಹಾಕ್ತಾರೆ, ಬೆಂಕಿಯನ್ನ ಇಡ್ತೇನೆ, ನುಗ್ಗಿಸ್ತೇನೆ ಅನ್ನುವಂತ ಒಂದು ಮಾತುಗಳನ್ನ ಜೀವ ಬೆದರಿಕೆಯನ್ನ ಹಾಕ್ತಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಯಾಕೆ ಇಲ್ಲಿಯವರೆಗೂ ಕೂಡ ಸುಮ್ಮನೆ ಇತ್ತು ಅನ್ನುವಂತ ಮಾತುಗಳು ಕೂಡ ಇದೆ. ಯಾಕಂದ್ರೆ ಮೊದಲೇ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕಾಯ್ತು. ಪಕ್ಷ ಮತ್ತೆ ಸರ್ಕಾರಕ್ಕೂ